ಒಳ ಮೀಸಲಾತಿ ಸಮೀಕ್ಷೆಯ ಸುದ್ದಿಗೋಷ್ಠಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಸುದ್ದಿಗೋಷ್ಠಿ ಮಧ್ಯೆಯೇ ಎದ್ದು ಹೋದ ಡಿಸಿಎಂ ಡಿಕೆಶಿ. ಒಳ ಮೀಸಲಾತಿ ಸಮೀಕ್ಷೆಯ ಸುದ್ದಿಗೋಷ್ಠಿಯಲ್ಲಿ ಹೈಡ್ರಾಮಾ ನಡೆದಿದೆ. ಸುದ್ದಿಗೋಷ್ಠಿ ಮಧ್ಯೆಯೇ ಎದ್ದು ಹೋದ ಡಿಸಿಎಂ ಡಿಕೆ ಶಿವಕುಮಾರ್ ಶರ್ಟ್ ಕೊಡುಕೊಂಡು ಹಂಗೆ ಎದ್ದೋದು. ಸಿಎಂ ಜೊತೆ ಪಿಸು ಮಾತನಾಡಿ ನಿರ್ಗಮಿಸಿದ ಉಪಮುಖ್ಯಮಂತ್ರಿ. ಆತುರದ ಎಕ್ಸಿಟ್ ಯಾಕೆ? ತಕ್ಷಣ ಡಿಸಿಎಂ ಚೇರಲ್ಲಿ ಎಂದು ಡಿಸಿಎಂ ಚೇರಿಗೆ ಬಂದು ಕುಳಿತ ಸಚಿವ ಮುನಿಯಪ್ಪ. ಕೆಲಸ ಇದೆ ಅಂತ ಹೇಳಿ ಹೊರಟ ಡಿಕೆ ಶಿವಕುಮಾರ್. ಒಳ ಮೀಸಲಾತಿ ಸ್ವಲ್ಪ ಕಹಿ ಅನ್ನಿಸ್ತೋ ಗೊತ್ತಿಲ್ಲ. ಚರ್ಚೆಗೆ ಗ್ರಾಸವಾದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ. ಒಕ್ಕಲಿಗ ಏಕಮಾತ್ರ ನಾಯಕನಾಗಲು ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ ಒಳ ಮೀಸಲಾತಿ ಸಮೀಕ್ಷೆಯ ಸುದ್ದಿಗೋಷ್ಠಿಯಲ್ಲಿ ಬಹುದೊಡ್ಡ ಮಹತ್ವದ ಸುದ್ದಿಗೋಷ್ಠಿ ಅದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಾನ್ನಿಧ್ಯ ಸುದೀರ್ಘವಾಗಿದ್ದಿದ್ರೆ ಬಹುಶಃ ಅದು ಬೇರೆ ತರಹದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಅಲ್ಪ ಸಮಯ ಕೊಟ್ಟರು. ಆ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಸೊ ಕೆಲವೇ ಕ್ಷಣಗಳು ಮಾತ್ರ ಅಲ್ಲಿದ್ರು. ಇನ್ನೇನು ಒಳ ಮೀಸಲಾತಿಯ ಚರ್ಚೆ ಮರ್ಮ ಭಾಗಕ್ಕೆ ಬರಬೇಕು. ಅಷ್ಟೊತ್ತಿಗದಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಳಿತಿದ್ದ ಚೇರನ್ನು ಹಿಂದಕ್ಕೆ ತಳ್ಳಿ ಎದ್ದು ಸಿಎಂ ಸಿದ್ದರಾಮಯ್ಯರವರ ಎಡಕಿವಿಗೆ ಅದೇನೋ ಹೇಳಿ ಅಲ್ಲಿಂದ ನಿರ್ಗಮಿಸಿದ್ರು. ತಕ್ಷಣ ಮುನಿಯಪ್ಪನವರು ಆಹಾರ ಸಚಿವರು ಅಲ್ಲಿಂದ ಸೀದಾ ಎದ್ದು ಬಂದು ಡಿಕೆ ಶಿವಕುಮಾರ್ ಅವರ ಸ್ಥಾನ ತುಂಬಿದ್ದಾರೆ. ಹಾಗಾದರೆ ಒಳ ಮೀಸಲಾತಿ ಚರ್ಚೆ ಎಷ್ಟರ ಮಟ್ಟಿಗೆ ಅಸಮಾಧಾನ ತಂದಿದೆ ಡಿಸಿಎಂ ಅವರಿಗೆ ಎನ್ನುವಂತಹ ಅರ್ಥದಲ್ಲೂ ಅಥವಾ ಆ ಆ್ಯಂಗಲ್ನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಬೇರೆ ಕಾರಣಗಳಿತ್ತ? ಅವರ ಪ್ರೋಗ್ರಾಮ್ ಶೆಡ್ಯೂಲ್ಗಳು ಇದಕ್ಕೇನಾದರೂ ತೊಡಕಾಯ್ತಾ? ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಇದ್ದಾರೆ. ಒಂದು ಪ್ರೋಟೋಕಾಲ್ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ, ಅಲ್ಲಿ ಗೃಹ ಸಚಿವರು ಇರ್ತಾರೆ. ಈ ವೇದಿಕೆಯಲ್ಲಿ ಅವರಿದ್ದಾರೋ ಇಲ್ವೋ, ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನ್ನು ಇನ್ನೇನು ಶುರು ಮಾಡಬೇಕು. ಅವರ ಮಾತು ಮುಗಿದ ನಂತರ ಎದ್ದು ಹೋಗಿದ್ರು ಕೂಡ ಇಷ್ಟು ಚರ್ಚೆಗೆ ಕಾರಣವಾಗ್ತಾ ಇರಲಿಲ್ಲ. ಅದಲ್ಲದೆ ಮಹತ್ವದ ಒಂದು ಸುದ್ದಿಗೋಷ್ಠಿ ಅದು. ಒಳ ಮೀಸಲಾತಿ, ಯಾವ ಒಳ ಮೀಸಲಾತಿ ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿತ್ತು, ಯಾವ ಒಳ ಮೀಸಲಾತಿ ಒಂದು ಸಮುದಾಯವನ್ನು ರೊಚ್ಚಿಗೇಳಿಸಿತ್ತು, ಯಾವ ಒಳ ಮೀಸಲಾತಿ ಸಾಕಷ್ಟು ಕಾರ್ಯಕರ್ತರನ್ನ ಬಂಧನಕ್ಕೂ ಕೂಡ ಒಳಪಡಿಸಿತ್ತು, ಅದೇ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ. ಇದು ಅತ್ಯಂತ ಸೂಕ್ಷ್ಮವಾದ ಪತ್ರಿಕಾಗೋಷ್ಠಿ. ಇಲ್ಲಿ ಹೊರಡಿಸಬಹುದಾದ ಮಹತ್ವದ ನಿರ್ಧಾರಗಳನ್ನು ಕೂಡ ಆಲಿಸದೆ ಡಿಕೆ ಶಿವಕುಮಾರ್ ಅರ್ಧದಲ್ಲಿ ಎದ್ದು ಹೋಗಿದ್ದು ಯಾಕೆ? ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ. ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಲ್ಪ ಕ್ಷಣ ಮಾತ್ರ ಕೂತು ಎದ್ದು ಹೋದಂತಹ ದೃಶ್ಯ. ಆ ದೃಶ್ಯವನ್ನು ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಮೇಲೆ ಸರ್ ಇಂಗ್ಲಿಷಲ್ಲಿ ಚೆಕ್ಕಿದಾಗ ಹೇಳಿ ಏನಾದ್ರು ಮಾರಿಯಪ್ಪ ಏನಾದ್ರು ಹೇಳಿದ್ರೆ ಸಮಾಜದಲ್ಲಿ ಹೇಳ್ಬೇಕು ಸರ್. ಇಂಗ್ಲಿಷಲ್ಲಿ ಒಂದು ಚಿಕ್ಕದಾಗಿ ಬ್ರೀಫ್ ಮಾಡ್ಬಿಡಿ ಸರ್. ಸರ್ ಇಲ್ಲ ಏನಾದ್ರು ಹೇಳಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ. ಹಿಂಜರಿತಕ್ಕಂಥದ್ದು ನಿವಾರಣೆ ಮಾಡಿ. ಬಂದ್ರೆ ಏನಾದ್ರು ಮಾರಿಯಪ್ಪ ಏನಾದ್ರು ಹೇಳಿದ್ರೆ ಸಮಾಜದಲ್ಲಿ